ಇವತ್ತು ಶಿವರಾಮೇಗೌಡರು ಮಾತಾಡಿರುವಂತ ವಿಚಾರ ದಯವಿಟ್ಟು ದೇವೇಗೌಡರು ನೀರು ಹಾಕುವಂತದಲ್ಲ, ನೀವು ನೀರು ಹಾಕೋಬೇಕು. ಯಾಕಂದ್ರೆ ತಾವು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಬ್ಬರು ಸೇರಿ ಮಹಿಳೆಯರ ಪೆಂಡ್ರೈವ್ನ ಹಂಚಗಳಿಗೆ ತಪ್ಪೇನಿದೆ ಅಂತ ಕೇಳಿದ್ದೀರಾ? ತಪ್ಪಿಲ್ಲ ಸ್ವಾಮಿ. ನೀವು ಈಗ ಸರ್ಕಾರ ನಡೆಸ್ತಾ ಇರೋರು, ನಿಮ್ಗೆ ಒಂಚೂರು ಮಾನವೀಯತೆ ಇಲ್ವಾ? ನಿಮ್ಮನ್ನ ಹೆಣ್ಮಕ್ಳಾದ ಪೆಂಡ್ರೈವ್ ಇದೇ ತರ ಹಂಚ್ತಾ ಇದ್ರ? ಇಲ್ಲ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಹೆಣ್ಮಕ್ಳಾಗಿದ್ದ ಇದೇ ತರ ಹಂಚ್ತಾ ಇದ್ರ? ಇವತ್ತು ಇಲ್ಲಿಗೆ ನಮ್ಮ ಪ್ರತಿಭಟನೆ ನಡೆದಿದೆ. ಇನ್ ಮುಂದೆ ನಿಮ್ ಮನೆ ಮುಂದೆ ನಡೆಯುತ್ತೆ. ಇವತ್ತೆಲ್ಲರಿಗೂ ಹೇಳಿ ದೇವಸ್ಥಾನಕ್ಕೆ ಓಡೋಗಿದ್ದೀನಿ ಅನ್ನೋ ತರ ಅಲ್ಲ. ನಿತ್ಯವಾಗಿ ನಾವೆಲ್ಲರೂ ಇನ್ಮೇಲೆ ನಿಮ್ ಮನೆ ಹತ್ರ ಕಾಯ್ತಾ ಇರ್ತೀವಿ. ಯಾವತ್ತು ನೀವು ಕೈ ಸಿಕ್ತಿದೆ, ಇವತ್ತು ನೇರವಾಗಿ ಚಪ್ಪಲಿ ತಗೊಂಡು ಪರ್ಕೆ ತಗೊಂಡಿದ್ದೀವಿ. ನೇರವಾಗಿ ಸಿಕ್ಕರೆ ಖಂಡಿತವಾಗ್ಲು ಈ ಜೆಡಿಎಸ್ ಮಹಿಳೆಯರು ದೇವೇಗೌಡರ ಬಗ್ಗೆ ಮಾತಾಡೋದ್ರಿಂದ ಇದೇ ಪರ್ಕೆ ನೋಡ್ತೀವಿ ಅನ್ನೋದು ನಿಮಗೆ ಜ್ಞಾಪನ ಆಗಲಿ ಅಂತ ನಿಮ್ಮೊಂದ್ಸತಿ ವಾರ್ನಿಂಗ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಇವತ್ತು ಶಿವರಾಮೇಗೌಡರು ಮಾತಾಡಿರುವಂತ ವಿಚಾರ ದಯವಿಟ್ಟು ದೇವೇಗೌಡರು ನೀರು ಹಾಕುವಂತದಲ್ಲ, ನೀವು ನೀರು ಹಾಕೋಬೇಕು. ಯಾಕಂದ್ರೆ ತಾವು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಬ್ಬರು ಸೇರಿ ಮಹಿಳೆಯರ ಪೆಂಡ್ರೈವ್ನ ಹಂಚಗಳಿಗೆ ತಪ್ಪೇನಿದೆ ಅಂತ ಕೇಳಿದ್ದೀರಾ? ತಪ್ಪಿಲ್ಲ ಸ್ವಾಮಿ. ನೀವು ಈಗ ಸರ್ಕಾರ ನಡೆಸ್ತಾ ಇರೋರು, ನಿಮ್ಗೆ ಒಂಚೂರು ಮಾನವೀಯತೆ ಇಲ್ವಾ? ನಿಮ್ಮನ್ನ ಹೆಣ್ಮಕ್ಳಾದ ಪೆಂಡ್ರೈವ್ ಇದೇ ತರ ಹಂಚ್ತಾ ಇದ್ರ? ಇಲ್ಲ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಹೆಣ್ಮಕ್ಳಾಗಿದ್ದ ಇದೇ ತರ ಹಂಚ್ತಾ ಇದ್ರ? ಇವತ್ತು ಇಲ್ಲಿಗೆ ನಮ್ಮ ಪ್ರತಿಭಟನೆ ನಡೆದಿದೆ. ಇನ್ ಮುಂದೆ ನಿಮ್ ಮನೆ ಮುಂದೆ ನಡೆಯುತ್ತೆ. ಇವತ್ತೆಲ್ಲರಿಗೂ ಹೇಳಿ ದೇವಸ್ಥಾನಕ್ಕೆ ಓಡೋಗಿದ್ದೀನಿ ಅನ್ನೋ ತರ ಅಲ್ಲ. ನಿತ್ಯವಾಗಿ ನಾವೆಲ್ಲರೂ ಇನ್ಮೇಲೆ ನಿಮ್ ಮನೆ ಹತ್ರ ಕಾಯ್ತಾ ಇರ್ತೀವಿ. ಯಾವತ್ತು ನೀವು ಕೈ ಸಿಕ್ತಿದೆ, ಇವತ್ತು ನೇರವಾಗಿ ಚಪ್ಪಲಿ ತಗೊಂಡು ಪರ್ಕೆ ತಗೊಂಡಿದ್ದೀವಿ. ನೇರವಾಗಿ ಸಿಕ್ಕರೆ ಖಂಡಿತವಾಗ್ಲು ಈ ಜೆಡಿಎಸ್ ಮಹಿಳೆಯರು ದೇವೇಗೌಡರ ಬಗ್ಗೆ ಮಾತಾಡೋದ್ರಿಂದ ಇದೇ ಪರ್ಕೆ ನೋಡ್ತೀವಿ ಅನ್ನೋದು ನಿಮಗೆ ಜ್ಞಾಪನ ಆಗಲಿ ಅಂತ ನಿಮ್ಮೊಂದ್ಸತಿ ವಾರ್ನಿಂಗ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಇವತ್ತು ಶಿವರಾಮೇಗೌಡರು ಮಾತಾಡಿರುವಂತ ವಿಚಾರ ದಯವಿಟ್ಟು ದೇವೇಗೌಡರು ನೀರು ಹಾಕುವಂತದಲ್ಲ, ನೀವು ನೀರು ಹಾಕೋಬೇಕು. ಯಾಕಂದ್ರೆ ತಾವು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಬ್ಬರು ಸೇರಿ ಮಹಿಳೆಯರ ಪೆಂಡ್ರೈವ್ನ ಹಂಚಗಳಿಗೆ ತಪ್ಪೇನಿದೆ ಅಂತ ಕೇಳಿದ್ದೀರಾ? ತಪ್ಪಿಲ್ಲ ಸ್ವಾಮಿ. ನೀವು ಈಗ ಸರ್ಕಾರ ನಡೆಸ್ತಾ ಇರೋರು, ನಿಮ್ಗೆ ಒಂಚೂರು ಮಾನವೀಯತೆ ಇಲ್ವಾ? ನಿಮ್ಮನ್ನ ಹೆಣ್ಮಕ್ಳಾದ ಪೆಂಡ್ರೈವ್ ಇದೇ ತರ ಹಂಚ್ತಾ ಇದ್ರ? ಇಲ್ಲ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಹೆಣ್ಮಕ್ಳಾಗಿದ್ದ ಇದೇ ತರ ಹಂಚ್ತಾ ಇದ್ರ? ಇವತ್ತು ಇಲ್ಲಿಗೆ ನಮ್ಮ ಪ್ರತಿಭಟನೆ ನಡೆದಿದೆ. ಇನ್ ಮುಂದೆ ನಿಮ್ ಮನೆ ಮುಂದೆ ನಡೆಯುತ್ತೆ. ಇವತ್ತೆಲ್ಲರಿಗೂ ಹೇಳಿ ದೇವಸ್ಥಾನಕ್ಕೆ ಓಡೋಗಿದ್ದೀನಿ ಅನ್ನೋ ತರ ಅಲ್ಲ. ನಿತ್ಯವಾಗಿ ನಾವೆಲ್ಲರೂ ಇನ್ಮೇಲೆ ನಿಮ್ ಮನೆ ಹತ್ರ ಕಾಯ್ತಾ ಇರ್ತೀವಿ. ಯಾವತ್ತು ನೀವು ಕೈ ಸಿಕ್ತಿದೆ, ಇವತ್ತು ನೇರವಾಗಿ ಚಪ್ಪಲಿ ತಗೊಂಡು ಪರ್ಕೆ ತಗೊಂಡಿದ್ದೀವಿ. ನೇರವಾಗಿ ಸಿಕ್ಕರೆ ಖಂಡಿತವಾಗ್ಲು ಈ ಜೆಡಿಎಸ್ ಮಹಿಳೆಯರು ದೇವೇಗೌಡರ ಬಗ್ಗೆ ಮಾತಾಡೋದ್ರಿಂದ ಇದೇ ಪರ್ಕೆ ನೋಡ್ತೀವಿ ಅನ್ನೋದು ನಿಮಗೆ ಜ್ಞಾಪನ ಆಗಲಿ ಅಂತ ನಿಮ್ಮೊಂದ್ಸತಿ ವಾರ್ನಿಂಗ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಇವತ್ತು ಶಿವರಾಮೇಗೌಡರು ಮಾತಾಡಿರುವಂತ ವಿಚಾರ ದಯವಿಟ್ಟು ದೇವೇಗೌಡರು ನೀರು ಹಾಕುವಂತದಲ್ಲ, ನೀವು ನೀರು ಹಾಕೋಬೇಕು. ಯಾಕಂದ್ರೆ ತಾವು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಬ್ಬರು ಸೇರಿ ಮಹಿಳೆಯರ ಪೆಂಡ್ರೈವ್ನ ಹಂಚಗಳಿಗೆ ತಪ್ಪೇನಿದೆ ಅಂತ ಕೇಳಿದ್ದೀರಾ? ತಪ್ಪಿಲ್ಲ ಸ್ವಾಮಿ. ನೀವು ಈಗ ಸರ್ಕಾರ ನಡೆಸ್ತಾ ಇರೋರು, ನಿಮ್ಗೆ ಒಂಚೂರು ಮಾನವೀಯತೆ ಇಲ್ವಾ? ನಿಮ್ಮನ್ನ ಹೆಣ್ಮಕ್ಳಾದ ಪೆಂಡ್ರೈವ್ ಇದೇ ತರ ಹಂಚ್ತಾ ಇದ್ರ? ಇಲ್ಲ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಹೆಣ್ಮಕ್ಳಾಗಿದ್ದ ಇದೇ ತರ ಹಂಚ್ತಾ ಇದ್ರ? ಇವತ್ತು ಇಲ್ಲಿಗೆ ನಮ್ಮ ಪ್ರತಿಭಟನೆ ನಡೆದಿದೆ. ಇನ್ ಮುಂದೆ ನಿಮ್ ಮನೆ ಮುಂದೆ ನಡೆಯುತ್ತೆ. ಇವತ್ತೆಲ್ಲರಿಗೂ ಹೇಳಿ ದೇವಸ್ಥಾನಕ್ಕೆ ಓಡೋಗಿದ್ದೀನಿ ಅನ್ನೋ ತರ ಅಲ್ಲ. ನಿತ್ಯವಾಗಿ ನಾವೆಲ್ಲರೂ ಇನ್ಮೇಲೆ ನಿಮ್ ಮನೆ ಹತ್ರ ಕಾಯ್ತಾ ಇರ್ತೀವಿ. ಯಾವತ್ತು ನೀವು ಕೈ ಸಿಕ್ತಿದೆ, ಇವತ್ತು ನೇರವಾಗಿ ಚಪ್ಪಲಿ ತಗೊಂಡು ಪರ್ಕೆ ತಗೊಂಡಿದ್ದೀವಿ. ನೇರವಾಗಿ ಸಿಕ್ಕರೆ ಖಂಡಿತವಾಗ್ಲು ಈ ಜೆಡಿಎಸ್ ಮಹಿಳೆಯರು ದೇವೇಗೌಡರ ಬಗ್ಗೆ ಮಾತಾಡೋದ್ರಿಂದ ಇದೇ ಪರ್ಕೆ ನೋಡ್ತೀವಿ ಅನ್ನೋದು ನಿಮಗೆ ಜ್ಞಾಪನ ಆಗಲಿ ಅಂತ ನಿಮ್ಮೊಂದ್ಸತಿ ವಾರ್ನಿಂಗ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.